ಅಂತ ಹೇಳಿದೆ. ಅದಕ್ಕೆ ಅವನು ಸಾರ್ ಇಲ್ಲ ಸಾರ್ ನೀವೇ ಇಲ್ಲ, ಹಂಗೆ ಅದೆಲ್ಲ ಗೊತ್ತಿಲ್ಲ, ನನಗೂ ಅದೇ ಥರ ಸಾಂಗ್ ಮಾಡ್ಬೇಕು ನೀನು ಅಂದರೆ ಒಂದು ಖುಷಿ ಅನ್ನಿಸ್ತು ನನಗೆ. ಈಗ ನಾನೊಬ್ಬ ಡೈರೆಕ್ಟರ್ ಆದಮೇಲೆ ಒಂದು ಸಾಂಗ್ ಹಿಟ್ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು, ಆಯಿತಾ. ಆಮೇಲೆ ಒಂದು ಸಾಂಗ್ ಪರ್ಫಾರ್ಮ್ ಮಾಡೋದಕ್ಕೆ ಅದೆಲ್ಲ ನೋಡ್ತಾ ಇದ್ದೆ ನಾನು, ನೀನು ಡ್ಯಾನ್ಸು ಗೀನ್ಸು ಅದೆಲ್ಲ ನೋಡ್ಕೊಂಡು ಅಂದ್ಕೊಂಡೆ ನಾವೆಲ್ಲ ಕ್ವಾಲಿಟಿ ಡ್ಯಾನ್ಸರ್ಸ್ ಮಚ್ಚ. ಇಲ್ಲ ಮಚ್ಚ, ನೀನು ಸಖತ್ತಾಗಿ ಮಾಡ್ತೀವೋ, ನನಗೆ ಬರಲ್ಲ, ಇನ್ನು ನನ್ನೇನ ಕರೆದ್ಬಿಟ್ರೆ ಕಷ್ಟ. ನನ್ನೇನ ಡ್ಯಾನ್ಸ್ ಕರೆದ್ರೆ ಮುಗಿದೋಯ್ತು ಅವ್ರ ಕತೆ. ನಿನ್ನ ಫೇವ್ರೇಟ್ ಸ್ಟೆಪ್ ಏನ? ಯಾರು ಮಚ್ಚ? ಈಗ ಏನಷ್ಟೇ ನಾನು ಈಗ ನಾನು ನೋಡ್ಕೊಂಡ್ ಬಂದೆ ಮಚ್ಚ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ನೋಡುತ್ತಾ ನೋಡೆ ನೋಡೆ ಇದು ಅದು ದ್ವಾಪರ ಅದು ಸಖತ್ ಖುಷಿ ಅನ್ನಿಸ್ತು. ಆಮೇಲೆ ಯಾಕೆ ನಾನು ಗಣೇಶ ಚೆನ್ನಾಗಿದ್ದೀವಿ ಅಂದರೆ ಇಬ್ಬರು ಅತಿರೇಕದ ಕಷ್ಟ ನೋಡಿದ್ದೀವಿ. 100%. ನೀವು ನಂಬಕ್ಕೆ ಆಗಲ್ಲ, ಅಷ್ಟ ಪಾತಾಳ ನೋಡಿದ್ದೀವಿ. ಸೊ ಹಂಗಾಗಿ ನಾವಿಬ್ಬರು ಬದಲಾಗಲ್ಲ. ಆಮೇಲೆ ನನಗೆ ಒಂದು ಆಸೆ ಇದೆ ಗಣೇಶ, ನನ್ನ ಡೈರೆಕ್ಷನಲ್ಲಿ ನಾವಿಬ್ಬರು ಕಾಂಬಿನೇಷನ್ ಮಾಡಬೇಕು. ನೀನು ಯಾವಾಗ ಹೇಳ್ತೀಯ? ನಿನ್ಗೆ ಯಾವ ಥರದ್ದು ಇಷ್ಟ ಹೇಳು, ಅಂದರೆ ಆ್ಯಕ್ಷನ್ ಇಷ್ಟನಾ? ಏನು ನೀನು ಸ್ಕ್ರಿಪ್ಟ್ ಮಾಡು, ನೀನು ಯಾವಾಗ ಹೇಳ್ತೀಯ ಗಣಿ ನಾನು ರೆಡಿ ಕಣೋ, ಇಂಥ ದಿನ ಶೂಟಿಂಗನ್ನು ಅವತ್ತು ನಾನು ಅಲ್ಲಿರ್ತೀನಿ. ಒಂದು ಆಸೆ ಮಗ, ಯಾಕೆಂದರೆ ಲೈಫು ಇಬ್ಬರನ್ನು ಒಟ್ಟಿಗೆ ಕಟ್ಕೊಡ್ತು. ಈಗ ನೀನು ಡೈರೆಕ್ಟರ್ ಆಗಿದ್ರು ನಾನು ಕೇಳ್ತಿದ್ದೆ ಮಚ್ಚ ನಂಗೆ ಡೈರೆಕ್ಷನ್ ಮಾಡು, ಈಗ ಮಾಡಿ ನಂಗೆ ಅದಕ್ಕೆ ನಾನು ಮಾಡ್ತೀನಿ. ನೀನು ಸ್ಕ್ರಿಪ್ಟ್ ಮಾಡು, ಎನಿ ಟೈಮ್ ನೀನು ಹೇಳು ಇಂಥ ದಿನ ಶೂಟಿಂಗ್ ಗಣಿ ನಾನು ಮಾಡ್ತೀನಿ, ನಾನು ಅಲ್ಲಿ ಬಂದು ಇಲ್ಲ ಮಾಡಬೇಕು. ಯಾಕೆ ಗೊತ್ತಾ, ಇದೆಲ್ಲವೂ ರೆಕಾರ್ಡಾಗಿ ಉಳ್ಕೊಳ್ಳೋದು ನಮಗೆ ಫ್ಯೂಚರಲ್ಲಿ. ನನಗೆ ತುಂಬ ಆಸೆ ಇದೆ. ಇವಾಗ ನಿನ್ನ ಕ್ಯಾಲಿಬರೇ ಬೇರೆ, ನಿನ್ನ ಟ್ಯಾಲೆಂಟೇ ಬೇರೆ. ಬಿಕಾಸ್ ನೀನು ನಿಂತರೆ ಒಂದು ಕ್ಷಣಕ್ಕೆ ಎಷ್ಟೇ ದುಃಖ ಇದ್ರೂ ನಗಿಸ್ತೀಯಾ, ಎಷ್ಟೇ ದುಃಖದಲ್ಲಿದ್ದರೂ ಅವ್ರನ್ನ ಹಂಗೆ ನೀಟಾಗಿ ಕರ್ಕೊಂಡು ಹೋಗಿ ನಗಿಸಿ ಆಚೆ ಕಡೆ ಕಳಿಸ್ಬಿಡ್ತೀಯ. ಅದು ನಿನ್ನ ಕೆಪಾಸಿಟಿ, ದೇವ್ರು ಕೊಟ್ಟಿರೋದು, ಆ ಸರಸ್ವತಿ ಹೊಲ್ದಿರೋದು ನಿನ್ಗೆ ಅದು. ಆಮೇಲೆ ನಾನು ನಿನ್ನ ಎಮೋಷನ್ ಸೀನ್ಸ್ ನೋಡಿದಾಗ ಪಟ 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 ಅಂತ ಈ ಹುಳ್ಳಿಕಾಳು ಹುರಿದಂಗೆ ಹುರ್ಕೊಂಡು ಹೋಗ್ತಾ ಇರ್ತೀಯ. ಅದು ನನಗೆ ಬರಲ್ಲ ಆ್ಯಕ್ಚುಲಿ, ಇರೋದು ಹೇಳ್ತೀನಿ. ನನಗೆ ಬರದಿರೋದು ನಾನು ಒಪ್ಕೋಬೇಕು. ನಿನ್ನಲ್ಲಿರುವಂಥ ಆ ಒಂದು ಕೆಪಾಸಿಟಿನ, ಆ ಒಂದು ಕ್ಯಾಲಿಬರ್ನ ನೋಡಿ ನಾನು ಯಾವಾಗಲೂ ಅನ್ಕೊತೀನಿ, ಮಾಡಿದ್ರೆ ಒಂದು ಕಾಂಬಿನೇಷನ್ ಮಾಡಬೇಕಿಬ್ರು. ನೀನು ರೆಡಿ ಮಾಡಬೇಕು, ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡೋಣ. ಹೆಂಗೆ ಅಂದರೆ ನೆನೆಸ್ಕೋಬೇಕು, ಮಾಡಿದ್ರೆ ಹೆಂಗೆ ಇರಬೇಕಪ್ಪ ಅಂತ. ಪ್ರಾಬ್ಲಿ ನಾನು ಅದನ್ನು ಯೋಚನೆ ಮಾಡ್ತಾನೇ ಇದ್ದೀನಿ. ಅವನು ನಾಟ್ ಸಿಗ್ಬೇಕು ಅಷ್ಟೇ. ಅದನ್ನು ನಾಟ್ ಸಿಕ್ಕರೆ ಸಕ್ಕತ್ತಾಗಿರೋದು ಮಾಡೋಣ. ಬಿಡೋದೇ ಬೇಡ, ಯಾವುದೇ ಕಾರಣಕ್ಕೂ ಬಿಡೋದು. ಯೋಚನೆ ಮಾಡ್ಬಿಟ್ಟು ಹೇಳಿ ವಿಜಯ್, ಇಂಥ ದಿನ ಗಣಿ ಶೂಟಿಂಗ್ ಶುರು ಬಂದ್ಬಿಡು ಅಂತ. ವಿಲ್ ಸಿಟ್ ಆ್ಯಂಡ್ ವಿಲ್ ಫೈನಲ್ ಆಗಿ. ಡೆಫಿನೆಟ್ ಆಗಿ ನಂದು ಆಲ್ ದ ಬೆಸ್ಟ್ ನಿನಗೆ. ಆಲ್ ದ ಬೆಸ್ಟ್ ಬಲ ಭೀಮನ್ ಆಗು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವಿಜಯ್. ಲವ್ ಯು. ಆಲ್ ದ ಬೆಸ್ಟ್. ಸಿನಿಮಾ ತುಂಬ ಚೆನ್ನಾಗಾಗಲಿ ನಿಮ್ಮದು. ನಾನು ಬರ್ತೀನಿ, ನನ್ನ ಪ್ರೀ ರಿಲೀಸ್ ಇವೆಂಟ್ ಕರಿ. ಶೋರ್, ನೀನು ನಮ್ಮ ಪ್ರೀ ರಿಲೀಸ್ ಇವೆಂಟ್ ಬರ್ಬೇಕು. ಬರ್ತೀನಿ, ಮಾತು ಕೊಡು ಬರ್ತೀನಿ ಅಂತ. 100% ಬರ್ತೀನಿ. ಇದೇ ಮಾತಾ? 3ನೇ ತಾರೀಕು ಸಾಯಂಕಾಲ ಬರ್ತೀನಿ 7 ಗಂಟೆಗೆ. ನಾಳೆ? ಹೌದು. ಓಕೆ, I'll be waiting. ಶೋರ್, ಆಯ್ತಾ? ಅಂಡ್ ಅಗೇನ್ ನಿನ್ನ ಪ್ರೀ ರಿಲೀಸ್ ನಾನು ಕರಿಬೇಕಪ್ಪ. ಕರಿತೀನಿ. ನೀನು ಕರೆದ್ರೆ ನಾನು ಬಂದ್ಬಿಡ್ತೀನಿ. ಆಮೇಲೆ 10ನೇ ತಾರೀಕು ಸಾಯಂಕಾಲ ನಾನು ಬರ್ತೀನಿ. 3ಕ್ಕೆ ನಾನು ಬರ್ತೀನಿ, 10ಕ್ಕೆ ನೀನು. ಆಯ್ತು. ಎಲ್ಲಿ ಅದು 10ನೇ ತಾರೀಕು ಸಾಯಂಕಾಲ? ಹೇಳ್ತೀನಿ, ಹುಬ್ಳಿ. 9ಕ್ಕೆ ರಿಲೀಸ್ಕೊಂಡು ಬೇಡ. ಹೌದು, ಬಟ್ ನೀವು ಡೋಂಟ್ ಮಿಸ್. ಶೋರ್, ಆಯಿತಾ? ಸೊ ಚೆನ್ನಾಗಿತ್ತು ನಮ್ಮಿಬ್ರದ್ದು. ತುಂಬ ಹೊತ್ತು ಮಾತಾಡಿದ್ರೆ, ಚಿಕ್ಕದಾಗಿ ಮಾತಾಡಿ ಒಬ್ರೊಬ್ರು ಶೇರ್ ಮಾಡ್ಕೊಂಡ್ವಿ ಒಂದಷ್ಟು ಎಕ್ಸ್ಪೀರಿಯನ್ಸ್ನ. ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.